ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿನ ಪೀಠೋಪಕರಣಗಳನ್ನು ನ್ಯಾಯಾಲಯದ ಆದೇಶದಂತೆ ಇಂದು ಜಪ್ತಿ ಮಾಡಿದ ಪ್ರಸಂಗ ನಡೆಯಿತು. ತಾಲೂಕಿನ ಉಟಕನೂರು ಗ್ರಾಮ ಪಂಚಾಯಿತಿಗೆ ಅಂದಾಜು 6 ಲಕ್ಷಕ್ಕೂ ಅಧಿಕ ಮೌಲ್ಯದ ಅಗತ್ಯವಿರುವ ಸಾಮಗ್ರಿಗಳನ್ನು ಪೋತ್ನಾಳ ಗ್ರಾಮದ ಬಾಲಾಜಿ ಹಾರ್ಡ್ವೇರ್ ಅಂಗಡಿಯಿಂದ ಖರೀದಿಸಲಾಗಿತ್ತು. ಖರೀದಿ ಮಾಡಿದ ಸಾಮಗ್ರಿಗಳಿಗೆ ಹಣವನ್ನು ಪಾವತಿಸುವಂತೆ ಸಾಮಗ್ರಿಗಳನ್ನು ಪೂರೈಸಿದ ಅಂಗಡಿ ಮಾಲೀಕರಾದ ರಾಮಕೃಷ್ಣ ಅವರು ಅನೇಕ ಬಾರಿ ಉಟಕನೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು ಕೂಡ ಅಧಿಕಾರಿಗಳು ಸ್ಪಂದಿಸದೇ ಇರುವುದರಿಂದ ಅಂಗಡಿ ಮಾಲೀಕರಾದ ರಾಮಕೃಷ್ಣ ಅವರು ಮಾನ್ವಿ ನ್ಯಾಯಾಲಯಕ್ಕೆ ತಮ್ಮ ಪರವಾಗಿ ವಕೀಲರಾದ ವೀರನಗೌಡ ಪೋತ್ನಾಳ್ ಅವರ ಮೂಲಕ ಮೊರೆ ಹೋಗಿದ್ದರಿಂದ ಇವರ ಮನವಿಯನ್ನು ಪುರಸ್ಕರಿಸಿದ ನ್ಯಾಯಾಲಯವು ಹಣ ಪಾವತಿಸುವಂತೆ ಆದೇಶ ನೀಡಿದ್ದರೂ ಕೂಡ ಹಣ ಪಾವತಿ ಮಾಡದೇ ಇರುವುದರಿಂದ ಮಾನ್ವಿ ಕಳೆದ ತಿಂಗಳು ಉಟಕನೂರು ಗ್ರಾಮ ಪಂಚಾಯಿತಿ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡುವಂತೆ ಆದೇಶ ನೀಡಿ ಗ್ರಾಮ ಪಂಚಾಯಿತಿ ಕಚೇರಿಯ ಪೀಠೋಪಕರಣಗಳನ್ನು ವಶಪಡಿಸಿಕೊಂಡರೂ ಕೂಡ ಗ್ರಾಮ ಪಂಚಾಯಿತಿಯಿಂದ ಅಂಗಡಿ ಮಾಲೀಕರಿಗೆ ಹಣ ಪಾವತಿ ಮಾಡದೇ ಇರುವುದರಿಂದ ಇಂದು ನ್ಯಾಯಾಲಯವು ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿರುವ ಎಲ್ಲಾ ಪೀಠೋಪಕರಣಗಳನ್ನು ಗಣಕಯಂತ್ರಗಳನ್ನು ಇತರೆ ಸಾಮಗ್ರಿಗಳನ್ನು ಜಪ್ತಿ ಮಾಡುವಂತೆ ಆದೇಶ ನೀಡಿದ್ದರಿಂದ ಇಂದು ಅಂಗಡಿ ಮಾಲೀಕರು ನ್ಯಾಯಾಲಯದ ಸಿಬ್ಬಂದಿಗಳು ವಕೀಲರ ಸಮ್ಮುಖದಲ್ಲಿ ಜಪ್ತಿ ಮಾಡಿಕೊಂಡು ನ್ಯಾಯಾಲಯದ ವಶಕ್ಕೆ ನೀಡಲಾಯಿತು. ಯಾರು ಕೂಡ ಬಂದಿಲ್ಲ. ಸಾಮಾನುಗಳನ್ನು ಬಿಡಿಸುವ ಒಂದು ಕೆಲಸವನ್ನು ಕೂಡ ಮಾನ್ಯ ತಾಲೂಕ್ ಪಂಚಾಯತ್ ಅಧಿಕಾರಿಗಳಾಗಿರ್ಬೋದು ಅಥವಾ PDO ಉಟಕನೂರು ಆಗಿರ್ಬೋದು ಮಾಡಿದ್ದಿಲ್ಲ. ಈಗೇನೈತಂದು ಇವತ್ತಿನ ದಿನ ತಾಲೂಕ್ ಪಂಚಾಯತಿಯಲ್ಲಿ ಇರತಕ್ಕಂಥ ಸಾಮಾನುಗಳನ್ನು ಮಾನ್ಯ ನಮ್ಮ ಘನ ನ್ಯಾಯಾಲಯವು ಜಪ್ತಿ ಮಾಡೋದಕ್ಕೆ ಆದೇಶ ಮಾಡಿದೆ. ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ ನಾವು ಈಗ ಆ ಒಂದು ಸಾಮಾನುಗಳನ್ನು ಜಪ್ತಿ ಮಾಡ್ತಾ ಇದ್ದೇವೆ. ಸುಮಾರು 6,02,000 ಚಿಲ್ಲರು ಹಣ ಕೊಡಬೇಕಾಗಿತ್ತು. ಆ ಒಂದು ಹಣಕ್ಕಾಗಿ ನಾವು ಇಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಮತ್ತು ಕಂಪ್ಯೂಟರ್ಗಳನ್ನು, ಜೆರಾಕ್ಸ್ ಮಿಷನ್ಗಳನ್ನು ನಾವು ಜಪ್ತಿ ಮಾಡೋದಕ್ಕೆ ಬಂದಿದ್ದೀವಿ. ಅವರು ಯಾವುದೇ ರೀತಿಯಾದಂಥ ಹಣಕಾಸಿನ ವ್ಯವಸ್ಥೆ ಮಾಡಿಲ್ಲ. ನಾವು ಇಲ್ಲಿಂದ ಜಪ್ತಿ ಮಾಡಿಕೊಂಡು ಹೋಗಿ ಮಾನ್ಯ ನ್ಯಾಯಾಲಯದಲ್ಲಿ ಹಾಜರುಪಡಿಸ್ತೀವಿ. ಮಾನ್ಯ ನ್ಯಾಯಾಲಯ ಯಾವ ರೀತಿ ಆದೇಶ ಮಾಡ್ತತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಮಾನ್ಯ ಗೌರ್ಮೆಂಟ್ ವಕೀಲರಂತ DGP ಅವರು, ನಮ್ಗೆ ಗೊತ್ತಿಲ್ಲ. ಅವರು ಕೋರ್ಟ್ನಲ್ಲಿ ಬಂದು ನಮಗೇನಾನ ಪೆಟಿಷನ್ ಕೊಟ್ಟು ಅವ್ರು ಏನಾನ ಹೇಳಿದರೆ ಗೊತ್ತಾಗ್ತೈತೆ. ಸುಮ್ಮನೆ ಬಂದು ನಾವು ವಕೀಲರಿದ್ದೀವಿ ಅಂತಂದ್ರೆ ನಮಗೆ ಗೊತ್ತಾಗಂಗಿಲ್ಲ. ಹಂಗಾಗಿ ಅವ್ರನ್ನ ನಾವು ವಾಪಸ್ ಕಳಿಸಿದ್ವಿ. ಇಲ್ಲೇನೈತಂದು ಈಗ ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವ್ರು ಏನೈತಂದು ಈಗ ಸಾಮಾನುಗಳನ್ನು ಜಪ್ತಿ ಮಾಡ್ತಾರೆ. ಇವೆಲ್ಲವನ್ನು ನಾವು ಲಾರಿಯಲ್ಲಿ ಏರ್ಕೊಂಡು ಹೋಗಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡ್ತೀವಿ.